ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರದ ಪಂಚ ಗ್ಯಾರಂಟಿಗಳು ರಾಜ್ಯದ ಜನರ ಕೈ ಹಿಡಿತಾ ಇವೆ. ನಿತ್ಯವೂ ಶಕ್ತಿ ಯೋಜನೆಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಗೃಹ ಜ್ಯೋತಿ ಸ್ಕೀಮ್ ಕೂಡ ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಇತ್ತ ಯುವ ನಿಧಿ ಯುವಕರ ಪಾಲಿಗೆ ನೆರವಾಗ್ತಾ ಇದೆ. ಆದರೆ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಆಗಿರೋ ಗೃಹಲಕ್ಷ್ಮಿ ಮಾತ್ರ ಮನೆ ಮಹಾಲಕ್ಷ್ಮಿಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಹಣ ಬಾಕಿ ಅಂತ ಜನ ಪ್ರಶ್ನೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಮೃತಪಟ್ಟ ಮಹಿಳೆಯರ ಖಾತೆಗಳಿಗೆ ಹಣ ಜಮಾವಣೆ ಮಾಡ್ತಿರೋದು ಬಟಾಬಯಲಾಗಿದೆ. ಅರೆ ಇದು ಹೇಗೆ ಸಾಧ್ಯ ಅನ್ಕೊಂಡ್ರ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯದಲ್ಲಿ 2 ತಿಂಗಳಿಂದ ಕೈಕೊಟ್ಟ ಗೃಹಲಕ್ಷ್ಮಿ ಹಣ, ಅಧಿಕಾರಿಗಳ ಎಡವಟ್ಟು, ಸರ್ಕಾರಕ್ಕೆ ಕೋಟಿ ಕೋಟಿ ಖೋತ. ಸತ್ತವರ ಖಾತೆಗೂ ಜಮೆಯಾದ 79 ಕೋಟಿ ಹಣ. ಹೌದು, ರಾಜ್ಯದಲ್ಲಿ ಜೋಡೆತ್ತು ಅಂತ ಹೆಸರಾಗಿರೋ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆಡಳಿತದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2 ವರ್ಷ ತುಂಬುತ್ತಿದೆ. ಆಡಳಿತಕ್ಕೂ ಬರೋ ಮುನ್ನ ಗ್ಯಾರಂಟಿಗಳ ಅಲೆ ಎಬ್ಬಿಸಿದ್ದ ಕಾರಣವೇ ರಾಜ್ಯದ ಜನ ಕೂಡ ಕೈ ಹಿಡಿದಿರೋದು ಅಷ್ಟೇ ನಿಜ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಜೊತೆಗೆ ಮನೆ ಮನೆ ಯಜಮಾನಿಯರಿಗೆ 2,000 ಹಣ ಹಾಕಲಾಗ್ತಿದೆ. ಎಲ್ಲವೂ ಒಂದು ಕಡೆ ಯಶಸ್ವಿ ಹಾದಿಯಲ್ಲಿ ಸಾಕ್ತಿದ್ರೆ, ಗೃಹಲಕ್ಷ್ಮಿ ಹಣ ಮಾತ್ರ ಸರಿಯಾಗಿ ಮಹಿಳೆಯರ ಖಾತೆ ಸೇರ್ತಿಲ್ಲ ಅನ್ನೋ ಆಪಾದನೆ ಇದೆ. 2.5 ವರ್ಷದಲ್ಲಿ ಕೆಲವರಿಗೆ ಕೇವಲ 2 ತಿಂಗಳ ಹಣ ಸೇರಿದ್ರೆ, ಇನ್ನೊಂದಷ್ಟು ಮಹಿಳೆಯರಿಗೆ 6 ತಿಂಗಳ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ಇದೀಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಭಾರೀ ಚರ್ಚೆ ಆಗ್ತಿದ್ದು, ಬರೋಬ್ಬರಿ 79 ಕೋಟಿ ರೂಪಾಯಿ ಹಣ ಮೃತಪಟ್ಟ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನೋದು ಬಟಾಬಯಲಾಗ್ತಿದೆ. ಇದು ನಾವ್ ಹೇಳ್ತಿಲ್ಲ, ಸರ್ಕಾರದ ಅಧಿಕೃತ ದಾಖಲೆಯೇ ಹೇಳ್ತಿದೆ. ನೋಡ್ಕೊಂಬಿಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 64,000ಕ್ಕೂ ಅಧಿಕ ಮೃತ ಮಹಿಳೆಯರ ಅಕೌಂಟ್ಗೆ ಗೃಹಲಕ್ಷ್ಮಿ 2,000 ಹಣ ಜಮೆ ಆಗಿರೋದು ಬಹಿರಂಗವಾಗಿದೆ. 2023ರಿಂದ 2024ರ ನವೆಂಬರ್ವರೆಗೂ ಸುಮಾರು 79 ಕೋಟಿ ಹಣ ಜಮೆಯಾಗಿದ್ದು, ಹಣಕಾಸು ಇಲಾಖೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ. ಮೃತ ಮಹಿಳೆಯರ ಖಾತೆಗಳಿಗೆ ಹೋಗಿರುವ ದುಡ್ಡು ವಾಪಸ್ ಪಡೆಯುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣಕ್ಕಾಗಿ ಫಲಾನುಭವಿಗಳ ಪರದಾಟ ಆಗ್ತಿದ್ರೆ, ಮತ್ತೊಂದು ಕಡೆ ಮೃತಪಟ್ಟಿರುವ ಮಹಿಳೆಯರ ಅಕೌಂಟ್ಗೂ ಹಣ ಜಮೆ ಆಗಿ ಅವರು ಕುಟುಂಬದವರು ಹಣ ಬಿಡಿಸಿ ಖರ್ಚು ವೆಚ್ಚಗಳಿಗೆ ಹಾಕಿ ಆಗಿದೆ. ಆದರೆ ಅಧಿಕಾರಿಗಳು ಮಾತ್ರ ರೈಲು ಹೋದ ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ಹಾಗೆ ಮಂದ ಬುದ್ಧಿ ಮತ್ತೆ ಮತ್ತೆ ಅನಾವರಣ ಅನ್ನೋದು ಸಾಬೀತಾಗಿದೆ. ಇದರ ಹೊರತಾಗಿಯೂ ಬ್ಯಾಂಕ್ನವರಿಗೆ ಪತ್ರ ಬರೆದು ಹಣ ವಾಪಸ್ ಕಳಿಸಿ ಅಂತ ಪತ್ರದ ಮೇಲೆ ಪತ್ರ ಬರೆಯೋದು ಮಾತ್ರ ನಿಲ್ಲಿಸಿಲ್ಲ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.